ಪಕ್ಷಗಳಿಂದ ಪ್ಯಾಕೇಜ್ ಪಡೆದು ಶಾಸಕ ಕೊತ್ತೂರು ಮಂಜುನಾಥ್ ಮತ್ತು ಎಂಎಲ್ಸಿ ಅನಿಲ್ ಕುಮಾರ್ ಬಗ್ಗೆ ಮಾತನಾಡುವ ನೈತಿಕತೆ ನಿಮಗಿಲ್ಲ. ಇದೇ ರೀತಿ ನಿಮ್ಮ ವರ್ತನೆ ಮುಂದುವರೆದೇ ಕಾಂಗ್ರೆಸ್ ಪಕ್ಷದಿಂದ ಹೋರಾಟ ನಡೆಸಬೇಕಾಗುತ್ತೆ ಎಂದು ದಲಿತ ಮುಖಂಡ ಹೂವಳ್ಳಿ ಪ್ರಕಾಶ್ ವಿರುದ್ಧ ಕಾಂಗ್ರೆಸ್ ಎಸ್ಸಿ ಘಟಕದ ರಾಜ್ಯ ಸಂಚಾಲಕ ಖಾದ್ರಿಪುರ ಬಾಬು ಎಚ್ಚರಿಕೆ ನೀಡಿದರು. ನಗರದ ಪತ್ರಕರ್ತರ ಭವನದಲ್ಲಿ ಶುಕ್ರವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೀವು ಜೆಡಿಎಸ್ ಪಕ್ಷದ ವಕ್ತಾರ. ಆ ಪಕ್ಷದ ಪರವಾಗಿ ಕೆಲಸ ಮಾಡಿ. ಜೆಡಿಎಸ್ ಗೆದ್ದರೆ ನಿಮ್ಮ ಮನೆಯಲ್ಲಿ ಹೋಳಿಗೆ ಊಟ ಮಾಡಿ. ಕಾಂಗ್ರೆಸ್ ಪಕ್ಷದ ಮನೆ ಬಾಗಿಲು ಯಾಕೆ ತಟ್ತೀರಾ? ಜತೆಗೆ ಶಾಸಕರು ಹಾಗೂ ಎಂಎಲ್ಸಿ ಬಗ್ಗೆ ಹಗುರವಾಗಿ ಯಾಕೆ ಮಾತನಾಡ್ತೀರಾ? ನಮ್ಮ ಪಕ್ಷಕ್ಕೂ ನಿಮಗೂ ಏನ್ ಸಂಬಂಧ? ನಮ್ಮ ಪಕ್ಷದವರು ಯಾರ ಮನೆ ಹಾಳು ಮಾಡಿದ್ದಾರೆ? ಧೈರ್ಯ ಇದ್ದರೆ ಹೇಳಲಿ. ಅದು ಬಿಟ್ಟು ಮಾತಿನ ಭರದಲ್ಲಿ ಕಾಂಗ್ರೆಸ್ ಪಕ್ಷದವರ ಬಗ್ಗೆ ಸುಳ್ಳು ಆರೋಪಗಳನ್ನ ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಗಿಂತ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 5,000 ಮತಗಳನ್ನು ಹೆಚ್ಚಿಗೆ ಪಡೆದಿದ್ದಾರೆ. ನಮ್ಮಲ್ಲಿನ ಆಂತರಿಕ ಭಿನ್ನಾಭಿಪ್ರಾಯದಿಂದ ಸೋಲಾಗಿದೆ ನಿಜ. ಕಾಂಗ್ರೆಸ್ ಬಲಿಷ್ಠವಾಗಿದೆ. ಹಲವು ಭಾಗ್ಯಗಳನ್ನು ನೀಡಿಯೂ ಸಹ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ ಅಂತ ಹೇಳಿದ್ರು. ಯಾವ ಸ್ಟೇಷನ್ಗಳಾದರೂ ಯಾರಾದರೂ ಸಬ್ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಕೈ ಚಾಚಿದ್ದಾರಾ? ಇಲ್ಲಿ ಸರದ ಮಾತುಗಳನ್ನು ಮಾತಾಡಿ ಯಾಕೆ ಬೇರೆ ಆಗ್ತೀಯಾ? ಶಾಸಕರ ಬಗ್ಗೆ ಮಾತಾಡ್ತೀಯಾ? ಕತ್ತೆ ಕಾಯ್ತಾ ಇದ್ದಾರೆ. ಕತ್ತೆ ಕಾಯ್ದಕ್ಕೆ ಈ ಕ್ಷೇತ್ರ ಜನ ಗೆಲ್ಲಿಸಿರೋದು ಕೊತ್ತೂರು ಮಂಜುನಾಥ್ ಅವರನ್ನ ಸೇವೆ ಮಾಡೋದಕ್ಕೆ ಅದೇ 20 ದಿವಸದಲ್ಲಿ ಜನ ಗೆಲ್ಲಿಸಿ ಈ ಕೋಲಾರ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂತೇಳಿ ಅಭಿವೃದ್ಧಿಗಾಗಿ ಅನೇಕ ಹಣವನ್ನು ತಂದಿದ್ದಾರೆ. ಮೊನ್ನೆ ತನ್ನ 50 ಕೋಟಿ ಬಿಡುಗಡೆ ಆಗಿದೆ. ಹೊಸ ಬಸ್ ಸ್ಟ್ಯಾಂಡ್ಗೆ ಮತ್ತು ಹಳೆ ಬಸ್ ಸ್ಟ್ಯಾಂಡ್ಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ KSRTC ಬಸ್ ಸ್ಟ್ಯಾಂಡ್ ಸಾರಿಗೆಯನ್ನು ಮಾಡಬೇಕು ಅಂತ 50 ಕೋಟಿ ಬಿಡುಗಡೆ ಆಗಿದೆ. ಯಾವುದು 50 ಕೋಟಿ ಹೊಸ ಬಸ್ ಸ್ಟ್ಯಾಂಡ್ ಮತ್ತು ಹಳೆ ಬಸ್ ಸ್ಟ್ಯಾಂಡ್ ಅದು ಟೆಂಡರ್ಗೆ ಕಾಲ ಆಗಿದೆ. ಅಭಿವೃದ್ಧಿ ಮಾಡ್ತಾ ಇದ್ರು ಕೂಡ ನೀನು ವೈಯಕ್ತಿಕವಾಗಿ ಪ್ಯಾಕೇಜ್ ತೆಗೆದುಕೊಂಡು ಜೆಡಿಎಸ್ ಅವರ ಹತ್ರ ಶಾಸಕರ ಬಗ್ಗೆ ಎಂಎಲ್ಸಿ ಬಗ್ಗೆ ಮಾತಾಡ್ತೀರಾ? ಉಸ್ತುವಾರಿ ಮಂತ್ರಿ ಬಗ್ಗೆ ಮಾತಾಡ್ತೀರಾ? ನೀವು ಸಾಮಾಜಿಕ ಪ್ರಜ್ಞೆ ಇದ್ದರೆ ಅವರ ಮಾತು ಕೇಳ್ತಾ ಇದ್ದಾರೆ. ಕಾರಣ ಇಷ್ಟೇ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಎರಡೂ ಜಿಲ್ಲೆಗಳಿಂದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಒಮ್ಮೆ ಸೋತು ಮತ್ತೊಮ್ಮೆ ಅವರು ಗೆದ್ದು ಆಯ್ಕೆಯಾಗಿರ್ತಕ್ಕಂಥ ಒಬ್ಬ ಗೌರವಾನ್ವಿತ ವಿಧಾನ ಪರಿಷತ್ ಇದರ ಮಾಹಿತಿ ಇದ್ದಿದ್ರೆ ಅವರು ಇನ್ವಾಲ್ವ್ ಅಂತಕ್ಕಂಥ ಮಾಹಿತಿ ಇಂಥ ಒಂದು ಅನಾಗರಿಕನ ಹೇಳಿಕೆ ನಾನು ಗಮನಿಸ್ತಾ ಇದ್ದೇನೆ. ನಂತರ ಬಲಗೈ ಸಮುದಾಯಕ್ಕೆ ಬಹಳ ಅನಾನುಕೂಲ ಆಗಿದೆ. ಸೇಮಣ್ಣನವರಿಗೆ ಹೊಸ ಮಾಡಿದ್ದಾರೆ. ರಮೇಶ್ ಕುಮಾರ್ ಅವರಿಗೆ ಎಂಎಲ್ಸಿ ತೆಗೆತಾ ಇದ್ದಾರೆ. ಇವತ್ತು ನಮ್ಮ ಜಿಲ್ಲೆ ಕಡವಾಗಿದೆ. ಇವತ್ತೇನಾದರೂ ವಿಧಾನಸಭೆ ಆಗ್ಬೋದು, ಇಡೀ ಕರ್ನಾಟಕದಲ್ಲಿ ಕೋಲಾರ ಜಿಲ್ಲೆ ಮತ್ತು ರಾಜ್ಯದ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ಮಾತಾಡ್ತಕ್ಕಂಥ ಒಂದು ಚೈತನ್ಯ ಮತ್ತು ಜ್ಞಾನ ಹೊಂದಿರತಕ್ಕಂಥವರು ರಮೇಶ್ ಕುಮಾರ್. ಇವತ್ತು ಅಂಥ ಒಂದು ವ್ಯಕ್ತಿಯನ್ನು ನಾವು ಕಳ್ಕೊಂಡಿರ್ತಕ್ಕಂಥದ್ದು ನಮ್ಮ ಒಂದು